ನೋಡ್ರಪ್ಪ, ನಾವು ಬೇಕ್ರಿ ಐಟಮಲ್ಲಿ ತಿಂತೀವಲ್ಲ, ಮಕ್ಕಳಿಗೆ ಚೆನ್ನಾಗೈತೆ ಅಂದ್ಬಿಟ್ಟು ತರಿಸಿ ತಿನ್ನಿಸಿ ಕೊಡ್ತಿರಲ್ಲ ನೋಡಿ. ಇನ್ನು ನಾವು ಇಂಥ ಔಷಧಿಯೆಲ್ಲ ತಿಂದ್ಬಿಟ್ಟು ಈ ಮೆಡಿಷನ್ನು ಅದು ಇದು ಅಂದ್ರೆ ಏನು ಬದುಕ್ತೀವಿ ನಾವು? ತಿನ್ನೋದೇ ವಿಷ, ತಿಂತಿರೋದೇ ವಿಷ ನೋಡಿ. ಬೇಕ್ರಿ ಐಟಮ್ಗಳು ಏನು ನೀರು, ಏನು ಎಣ್ಣೆನೋ, ಏನು ಪುಟ್ಕೋಚಿನೋ, ಒಳ್ಳೆ ಕೆಂಗೇರಿ ಗಲೀಜು ಮೋರಿಲಿ ನೀರು ಥರ ಮಾಡ್ತಾಯಿದ್ದಾರೆ. ಆ ಮೈದಾ ಹಿಟ್ಟು ನೋಡ್ರಿ ಹೆಂಗೆ ಕಲಿಸ್ತಾರೆ. ಇದನ್ನೆಲ್ಲ ನೋಡಿ ಕೂಡ ನಿಮಗೆ ತಿನ್ನೋಕ್ಕಾದ್ರೂ ಮನಸ್ಸು ಬರುತ್ತಾ? ನೋಡಿ ಯಾವ ಥರ ಇದೆ. ಇದಕ್ಕೆ ಆರೋಗ್ಯ ಅಧಿಕಾರಿಗಳು, ಫುಡ್ ಅಧಿಕಾರಿಗಳು ಏನು ಪುಟ್ಕೋಸಿ ಅವರೆಲ್ಲ ಗೆಣಸ್ಕೊಳಕ್ಕೆ ಹೋಗೋರ, ಅವರೆಲ್ಲ ಕತ್ತೆ ಮೇಸಕ್ಕೆ ಹೋಗೋರ. ಏನು ದುಡ್ಡು ಕೊಟ್ಟರೆ ಎಲ್ಲ ಪಾಸ್, ದುಡ್ಡು ಕೊಟ್ಟರೆ ಎಲ್ಲ ಪಾಸು. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸರ್ಟಿಫಿಕೇಟ್ ಕೊಡ್ತಾರೆ. ಅಂಥ ಕಿತ್ತೋಗಿರೋ ಅಧಿಕಾರಿಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿದ್ದಾರೆ ನೋಡಿ. ಯಾವ ರೀತಿ ಹಿಟ್ಟು ಕಲಿಸ್ತಾರೆ. ಏನು ಒಂದು ಕೈಗೆ ಗ್ಲೌಸ್ ಇಲ್ಲ, ಕೈಗೆ ಏನೇನು ಹಾಕ್ಕೊಂಡಿಲ್ಲ, ಕೈಯಲ್ಲಿ ಕೂದಲಿರ್ತವೆ, ಅವೆಲ್ಲ ಹಿಟ್ಟೊಳಗಡೆ ಕೊಯ್ತವೆ. ಏನು ಒಳ್ಳೆ ದನ, ಏನು ದನನೂ ಕೂಡ ಈ ಥರ ಮಾಡಲ್ಲ ರೀ. ಈ ಮಟನ್ ಕೂಡ, ಚಿಕನ್ನು ಕೂಡ ಈ ಥರ ಕಲಿಸಲ್ಲ ರೀ. ಇದೇನು ಊರಲ್ಲಿ ನಾವು ಗೊಬ್ಬರ ಗ್ಯಾಸ್ ಮಾಡ್ತೀವಲ್ಲ, ಸಗಣಿ ಕಲಿಸ್ತೀವಲ್ಲ, ಅದಕ್ಕಿಂತ ಕಡಿಯಾಗಿ ಕಲಿಸ್ತಾ ಇದ್ದಾರೆ. ಆ ಸಗಣಿ ಕೂಡ ಈ ಥರ ಕಲಿಸಲ್ಲ ರೀ. ಅದ್ಭುತವಾಗಿ ಕಲಿಸ್ತೀವಿ ಆ ಸಗಣಿನ. ಅದಕ್ಕಿಂತ ಕೀಳ್ಮಟ್ಟವಾಗಿ ಇವ್ರು ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ. ಇಂಥದನ್ನ ನಾವು ಬೇಕ್ರಿಯಿಂದ ತಿಂದು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು, ಎದೆ ನೋವು ಬರೋದು, ಹೊಟ್ಟೆ ನೋವು ಬರೋದು, ಅದು ಇದು ಎಲ್ಲ ಮಕ್ಕಳಿಗೆ ನೋವು ಬರೋದು, ಎಲ್ಲ ನೋವು ಬರ್ತವೆ. ಸುಮ್ಮನೆ ಚೆನ್ನಾಗೈತೆ ಅಂತಂದೇಳಿ ಮಕ್ಕಳಿಗೆಲ್ಲ ಇದು ಮಾಡಿ ಆ ಟೇಬಲ್ ಒರೆಸಲ್ಲ, ಟೇಬಲ್ ಆ ಗಲೀಜು, ಆ ಮಾಡೋ ಬೇಬರ್ಸ್ಗಳು ಹೆಂಗಿದ್ದಾರೆ. ಅವರೇನು ಮನಸ್ಸು ಹುಟ್ಟವರು ಎಮ್ಮೆಗಳೇ. ನಮ್ಮ ಧಾರವಾಡದ ಎಮ್ಮೆಗಳು ಎಷ್ಟೇ ಕ್ಲೀನಾಗಿರ್ತವೆ ನೋಡಿ. ಈ ಥರ ಎಲ್ಲ ತಗೊಂಡೋಗಿ ಒಂದು ಸ್ವಚ್ಛನೇ ಇಲ್ಲ ಮಾಡೋದು. ಅಂದರೆ ಈಗ ನೋಡಿ, ಒಂದು ಚಪ್ಪಲಿನ ಎಷ್ಟು ನೀಟಾಗಿಟ್ಟಿರ್ತಾರೆ ಗ್ಲಾಸಲ್ಲಿ, ಆ ಚಪ್ಪಲಿಗಿಂತ ಕಡಿಯಲ್ಲ ರೀ ಇದು, ಚಪ್ಪಲಿಗಿಂತ ಕಡಿಯಲ್ಲ ರೀ. ನಾವು ಮಕ್ಕಳ ಚಪ್ಪಲಿನ ಶೋರೂಮಲ್ಲಿ, ದೊಡ್ಡ ಶೋರೂಮಲ್ಲಿ ಹೆಂಗೆ ಇಟ್ಟಿರ್ತಾರೆ ಗೊತ್ತೇನು ರೀ. ಇಲ್ಲಿ ನೋಡಿರಿ ಹೆಂಗೆ ಬೇಯಿಸ್ತಾರೆ ನೋಡಿರಿ ಇವನ್ನ. ಇಷ್ಟೆಲ್ಲ ನೋಡಿ ಕೂಡ ನೀವು ತಿನ್ಬೇಕಂತಿರಲ್ಲ ರೀ. ಪ್ರಾಣಿಗಳಿಗಿಂತ ಕಡೀರಿ ನಾವು ಮನುಷ್ಯರುಗಳು. ಪ್ರಾಣಿಗಳಿಗಿಂತ ಕಡಿ ನಾವು ಮನುಷ್ಯರು. ಯಾಕಂದರೆ ಆ ರೀತಿ ನಾವು ತಿಂತಾಯಿದ್ದೀವಿ ನೋಡಿ ಹೆಂಗೈತಿ ಇದೆಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವೇ ವಿಷ ಕೊಟ್ಟು ಸಾಯಿಸ್ತಾ ಇದ್ದೀರ ರೀ, ಬೇರೆಯವರಲ್ಲ ರೀ. ನಿಮ್ಮ ಮಕ್ಕಳಿಗೆ ನೀವೇ ವಿಷ ಕೊಟ್ಟು ಸಾಯಿಸ್ತಾ ಇದ್ದೀರ ನೋಡಿ. ಯಾವ ರೀತಿ ಬಂತು ನೋಡಿ, ಹೆಂಗೆ ಕಲಿಸಿದ್ರು, ಯಾವ ರೀತಿ ಆಗಿತ್ತು ನೋಡಿ. ಸ್ವಲ್ಪ ಹೆಂಗಿದೆ ಇನ್ನೊಂದ್ಸತಿ ನೋಡಿ. ನೋಡಿ ಹಿಂಗೆಲ್ಲ ಮಾಡಿ ಆ ಹಿಟ್ಟು, ಮೈದಾ ಹಿಟ್ಟು, ಅದು ದಬ್ರೆ, ಅದು ಪಾತ್ರೆ ಸರಿ ಇಲ್ಲ ಕಲಸೋದು. ಆ ಎಣ್ಣೆ ಡಬ್ಬ ನೋಡಿ ಹೆಂಗಿದೆ, ಅದು ನೋಡಿ ಗಂಟು ಹಿಟ್ಟೆಲ್ಲ ಹೆಂಗೆ ಮಾಡ್ತಾನೆ. ಅದು ಎಣ್ಣೆನೋ ನೀರು, ಏನು ಕೆಂಗೇರಿ ಮೂರು ನೀರು ತಿಂದು ಹಾಕ್ತಾರೋ ಯಾವ ನೀರು. ಅವ್ನು ಕೈ ನೋಡಿ ಹೆಂಗಿದ್ದಾವೆ, ಆ ಪಾತ್ರೆ ನೋಡಿ ಹೆಂಗಿದೆ, ಅದು ಯಾವ ನೀರು, ಅದೇನು ಚೆಕ್ ಮಾಡವ್ರ ಫುಡ್ ಅಧಿಕಾರಿಗಳು, ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವ್ರ ಏನು? ಅವ್ರ ಮಕ್ಳು ಇದೆಲ್ಲ ತಿಂತಾರೇನೋ ಗೊತ್ತಿಲ್ಲ. ಅವ್ರ ಮಕ್ಕಳು ತಿಂತಾರೆ, ಯಾಕಂದರೆ ನನ್ನ ಮಕ್ಕಳು ಇದೆಲ್ಲ ಎಲ್ಲಿ ನೋಡಿರ್ತಾರೆ. ಏನು ಅವ್ರಿಗೇನು ದುಡ್ಡು ಕೊಟ್ಬಿಟ್ರೆ ಎಲ್ಲದಕ್ಕೂ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಸೂಪರ್, ಇದಕ್ಕೆ ಸೂಪರ್ ಹಿಟ್, ನೀವು ಮಾಡ್ಬೋದು, ತಯಾರು ಮಾಡಿ ತಿಂದು ಮಕ್ಕಳನ್ನ ಸಾಯಿಸ್ರಿ, ಊರು ಜನಕ್ಕೆಲ್ಲ ಹಂಚ್ರಿ ನೋಡಿ. ಈ ಥರ ಮಾಡ್ಕೆ ಕೂತ್ಕೊಂಡ್ರೆ ನಮ್ಮ ದೇಶದಲ್ಲಿ ಮಕ್ಕಳು ಎಲ್ರಿ ಬದುಕ್ತವೆ, ನಾವೆಲ್ಲ ಎಲ್ರಿ ಬದುಕಬೇಕು? ಇದೇನ್ರಿ ಇಂಥ ತಿನ್ಬೇಕೇನ್ರಿ ಜನಗಳು, ಇಂಥ ತಿನ್ಬೇಕೇನ್ರಿ ನೋಡಿ. ನಿಜವಾಗ್ಲೂ ಬೇಕ್ರಿ ಐಟಮ್ಗಳನ್ನು ನೋಡಿ ಭಾಳ ಎಚ್ಚರಿಕೆಯಿಂದ ತಿನ್ನಿ ಅಂತ, ತಿನ್ನಿಸಿ ನಿಮ್ಮ ಮಕ್ಕಳಿಗಂತ ಎಲ್ಲ ನಾಗರಿಕರಿಗೂ ಕೇಳ್ಕೊತ ಇದೀನಿ. ಯಾಕಂದರೆ ಕಷ್ಟ ಬಿದ್ದು ಮಕ್ಕಳನ್ನು ಹುಟ್ಟಿಸಿರ್ತೀರ, ಆ ದೇವರು ಈ ದೇವರು ಹರಕೆ ಕಟ್ಕೊಂಡಿರ್ತಾರ, ಅಲ್ಲಿ ಹೋಗಿ ಕಾಯಿ ಅದು ಇದು ಕಟ್ಟಿರ್ತೀರ, ನನಗೆ ಮಕ್ಕಳು ಬೇಕು ಅಂತ. ಆ ಮಕ್ಕಳಿಗೆ ವಿಷ ಕೊಟ್ಟು ಸಾಯಿಸ್ತಾ ಇದ್ದೀರಾ. ಇವತ್ತೆಲ್ಲ ಯಾವಾಗ ಸೋತಾಯ್ತವೋ, ಯಾವಾಗ ಉಡ್ತಾವೋ ಒಂದು ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವತ್ತಿದ್ರೂ ಒಂದಿನ ಸಾಯಬೇಕು. ಚೆನ್ನಾಗಿ ಒಳ್ಳೆ ಊಟ, ಒಳ್ಳೆ ತಿಂಡಿ ಮನೆಯಲ್ಲೇ ಮಾಡ್ಕೋಬೋದು ಎಲ್ಲ. ಅಂಥವೆಲ್ಲ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ ಹೆಂಗಿದೆ ಗಲೀಜು, ಯಾವ ರೀತಿ ಮಾಡ್ತಾಯಿದ್ದಾರೆ ನೋಡಿ, ಹೆಂಗಿದೆ ಸ್ವಚ್ಛ, ಯಾವುದಿಲ್ಲ. ಯಾವನೂ ಬರಲ್ಲ. ಯಾವನಾರ ಬಂದರೆ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಅವನು ದುಡ್ಡು ಕೊಟ್ಟು ಪಾಸ್ ರೈಟು ಸೈನ್ ಮಾಡಿಬಿಟ್ಟು ಹೊಂಟೋಯ್ತಾನೆ. ಇಂಥವೆಲ್ಲ ತಿಂದು ನಾವು ಸಾಯ್ತೀವಿ ಅಷ್ಟೇ. ಎಲ್ಲರೂ ದಯವಿಟ್ಟು ನೋಡಿ ಯಾವ್ಯಾವ ರೀತಿ ಮಾಡ್ತಾಯಿದ್ದಾರೆ. ಅವು ಪ್ಲೇಟ್ಗಳು ಯಾವ ಥರ ಇದ್ದಾವೆ, ಎಷ್ಟು ಗಲೀಜಾಗಿದ್ದಾವೆ, ಅದು ಮಾಡೋಕ್ಕೆ ಅರ್ಹತೆ ಇದೆಯಾ, ಮಾಡೋದು ಅವಶ್ಯಕತೆ ಇದೆಯಾ ಅದರಲ್ಲಿ, ಅದು ಮಾಡೋಕ್ಕೆ ಅರ್ಹತೆ ಇದೆಯಾ ಅದರಲ್ಲಿ. ನಿಜವಾಗ್ಲೂ ಇದಕ್ಕೆ ಈ ಫುಡ್ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ಲ ದುಡ್ಡು ಕೊಟ್ಟು ಪರ್ಮಿಷನ್ ತಗೊಂಡಿದ್ದಾರೋ ಗೊತ್ತಿಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ಮಕ್ಕಳಿಗೆ ಇಂಥ ಪದಾರ್ಥಗಳನ್ನು ತಿನ್ನಿಸಿ ನಿಮ್ಮ ಮಕ್ಕಳನ್ನು ನೀವೇ ಸಾಯಿಸಬೇಡಿ, ನಿಮ್ಮ ಮಕ್ಕಳನ್ನು ನೀವೇ ಬಲಿ ತಗೋಬೇಡಿ ಅಂತಂದೇಳಿ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳು ಭಾಳ ನಾವು ಅರಕೆ ಕಟ್ಕೊಂಡು ಅದು ಮಾಡ್ಕೊಂಡು, ಆ ತಾಯಿ 9 ತಿಂಗಳು ಹೊತ್ತು ಸಾಕಿರ್ತಾರೆ. ಎದೆ ಹಾಲು ಕುಡಿಸಿ ಸಾಕಿರ್ತಾರೆ ಮಕ್ಕಳನ್ನ. ಆಮೇಲೆ ದೊಡ್ಡರಾದ ಮೇಲೆ ಇಂಥವೆಲ್ಲ ಕೆಲಸಕ್ಕೆ ಬರೋದವೆಲ್ಲ ತಿನ್ನಿಸಿ ನಿಮ್ಮ ಮಕ್ಕಳು ಜೀವನ ಹಾಳು ಮಾಡಬೇಡಿ, ನಿಮ್ಮ ಮಕ್ಕಳನ್ನ ನೀವೇ ಬಲಿ ತಗೋಬೇಡಿ. ನೋಡಿ ಆ ಪ್ಲೇಟ್ ಎಷ್ಟು ಗಲೀಜವೆ, ಎಷ್ಟು ಬಾತ್ರೂಮವು ಕೂಡ
ನಮ್ಮ ಮನೇಲಿ ಬಾತ್ರೂಮ್ ಕೂಡ ಇಷ್ಟು ಗಲೀಜಾಗಿರಲ್ಲ, ನಾವು ಸ್ವಚ್ಛ ಮಾಡ್ಕೊಂತೀವಿ. ಆದರೆ ತಿನ್ನೋ ಪದಾರ್ಥಗಳನ್ನು ಮಾತ್ರ ಹೆಂಗಾರ ಯಾಕೆ ಇರಲಿ, ಯಾಕೊಟ್ಟೋಗಲಿ ನಾವು ತಿನ್ನಬೇಕು, ಹೆಂಗಾರ ಯಾಕೆ ಹಾಳಾಗೋಗಲಿ ನಾವು ತಿನ್ನಬೇಕು. ಇಷ್ಟೇ. ದಯವಿಟ್ಟು ಯಾರು ಕೂಡ ಇಂಥವನ್ನ ತಿನ್ನಬೇಡಿ, ತಿನ್ನಬೇಡಿ, ತಿನ್ನಬೇಡಿ. ನಿಮ್ಮ ಮಕ್ಕಳನ್ನ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತಂದೇಳಿ ಒಬ್ಬರು ನಾಗರಿಕನನ್ನು ನೋಡಿ ಇದೆಷ್ಟು ಗಲೀಜಾಗಿದೆ, ಯಾವ ರೀತಿ ಇಡ್ತಾ ಇದ್ದಾರೆ, ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂಥವು ತಿನ್ನಬೇಡ್ರಪ್ಪ, ಮಕ್ಕಳನ್ನು ಬದುಕಿಸ್ರಪ್ಪ, ಮಕ್ಕಳನ್ನ ಉಳಿಸ್ರಪ್ಪ ಅಂತ ಕೇಳ್ಕೊತಾ ಇದ್ದೀನಿ.